ಮುಡಾ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಅಧಿಕಾರಿಗಳ ತಲೆದಂಡವೂ ಆಗಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಕೂಡ ಭ್ರಷ್ಟಾಚಾರದ ಪಾಲುದಾರರು ಅನ್ನೋ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಮುಡಾ ಸೈಟ್ ಹಗರಣ ಸಿಎಂ ಮುಡಿಗೇರುವ ಸಾಧ್ಯತೆ ಕಾಣ್ತಿದೆ. ಈ ಬಗ್ಗೆ ಸಿಎಂ ಡಿಸಿಎಂ ಸ್ಪಷ್ಟನೆ ನೀಡಿದ್ದಾರೆ. ಅದೇನಂತ ನೋಡ್ಕೊಂಡು ಬನ್ನಿ. ರಾಜ್ಯವ್ಯಾಪಿ ಈಗ ಮೈಸೂರು ಮೂಡಾ ಹಗರಣದ್ದೇ ಸದ್ದು. ನ್ಯೂಸ್ 18 ಮೆಗಾ ಕವರೇಜ್ ಬಳಿಕ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಸಭೆ ಮಾಡಿದ್ದಾಯಿತು. ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಸೈಟು ಹಂಚಿಕೆಯನ್ನ ತಡೆ ಹಿಡಿದಿದ್ದಾಯಿತು. ಈ ಕಥೆಯಲ್ಲಿಂದು ಭಾರೀ ಟ್ವಿಸ್ಟ್. ಭ್ರಷ್ಟಾಚಾರವನ್ನೇ ಹಾಸಿ ಹೊದ್ದು ಮಲಗಿದೆ ಎಂದು ಹೇಳಲಾಗ್ತಿರೋ ಮೂಡಾ ವಿಚಾರವಾಗಿ ಮತ್ತೊಮ್ಮೆ ಕೋಲಾಹಲವಾಗಿದೆ. ಈ ವಿವಾದವೀಗ ಸಿಎಂ ಸಿದ್ದರಾಮಯ್ಯ ಕುಟುಂಬದ ಕದ ಬಡಿದಿದೆ. ಹೌದು, ಹಗರಣದಲ್ಲಿ ಮುಳುಗಿರೋ ಮೂಡಾ ಸಿಎಂ ಪತ್ನಿ ಪಾರ್ವತಿಯವರಿಗೂ ಬದಲಿ ನಿವೇಶನ ನೀಡಿದೆ. ಇದು ಕೂಡ ಅಕ್ರಮವೇ ಅನ್ನೋದು ಸದ್ಯದ ಅತಿ ದೊಡ್ಡ ವಿವಾದ. ಹಾಗಿದ್ರೆ ಏನಿದು ಹೊಸ ವಿವಾದ ಅಂತ ನೋಡೋದಾದ್ರೆ, 1997ರಲ್ಲಿ ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ವ್ಯಾಪ್ತಿಯ 3 ಎಕರೆ 16 ಗುಂಟೆ ಜಮೀನು ಭೂಸ್ವಾಧೀನ ಆಯಿತು. ಇದು ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರಿಗೆ ತವರು ಮನೆಯಿಂದ ಬಂದಿರೋ ಉಡುಗೊರೆಯಾಗಿತ್ತು. ಈ ಸ್ವಾಧೀನಕ್ಕೆ ಪರ್ಯಾಯವಾಗಿ ಸಿದ್ದರಾಮಯ್ಯನವರ ಪತ್ನಿಗೆ ವಿಜಯನಗರ ಬಡಾವಣೆಯಲ್ಲಿ 14 ನಿವೇಶನ ಮಂಜೂರು ಮಾಡಿಸಿಕೊಳ್ಳಲಾಗಿದೆ. 38,284 ಚದರ ಅಡಿ ಬದಲಿ ನಿವೇಶನ ನೀಡಿ 2021ರ ಡಿಸೆಂಬರ್ನಲ್ಲಿ ಹಿಂದಿನ ಮೂಡಾ ಆಯುಕ್ತ ನಟೇಶ್ ಆದೇಶ ಮಾಡಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದು ಆರೋಪ. 2020ರಲ್ಲಿ 50:50 ಬದಲಿ ನಿವೇಶನ ನೀಡಬಾರದು ಎಂದು ಸರ್ಕಾರಿ ಆದೇಶವೇ ಇದೆ. ಆದರೆ 2021ರಲ್ಲಿ ಬದಲಿ ನಿವೇಶನ ಕೊಟ್ಟಿದ್ಯಾಕೆ? ಜೊತೆಗೆ ಜಮೀನು ಸ್ವಾಧೀನ ಮಾಡಿಕೊಂಡಿರುವ ಬಡಾವಣೆಯಲ್ಲೇ ಸಾವಿರಾರು ಸೈಟು ಖಾಲಿ ಇದ್ದಾಗ ದೂರದ ವಿಜಯನಗರದಲ್ಲಿ ಬದಲಿ ನಿವೇಶನ ಕೊಟ್ಟಿದ್ಯಾಕೆ ಅನ್ನೋದು ಸದ್ಯದ ಪ್ರಶ್ನೆ. ರೆಸಲ್ಯೂಷನ್ ರದ್ದಾದ ಮೇಲೆ ಆ ರೆಸಲ್ಯೂಷನ್ ಉಲ್ಲೇಖ ಮಾಡಿ ಯಾವ್ಯಾವುದು 40-50 ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದೀರಿ ಅಷ್ಟನ್ನು ಎನ್ಕ್ವೈರಿಗೆ ಹಾಕಿ ಇಲ್ಲೀಗಲ್ ಆಗಿ ಬೇರೆ ಬೇರೆ ಪ್ರಕರಣಗಳು ಇದಾವಲ್ವಾ, ಇವು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀವಿ, ಅಂಥವಕ್ಕೆ ರದ್ದು ಮಾಡಿ ಪ್ರಾಧಿಕಾರದ ವಶಕ್ಕೆ ತಗೊಳ್ಳಿ. ಈ ಬದಲಿ ಬಡಿದಾಟದ ಬಗ್ಗೆ ಮಾತನಾಡಿರೋ ಸಿದ್ದರಾಮಯ್ಯ, ಇದು ಬಿಜೆಪಿ ಸರ್ಕಾರದಲ್ಲೇ ಆಗಿರುವುದು. ನಾನು ಅಧಿಕಾರದಲ್ಲಿದ್ದಾಗ ತಗೊಂಡಿಲ್ಲ. ಕಾನೂನು ಪ್ರಕಾರ ನಮಗೆ 50:50 ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದಾರೆ ಎಂದಿದ್ದಾರೆ. ನಮ್ಮ ಜಮೀನಿಗೆ ಬೇರೆ ಕಡೆ ಜಮೀನು ಕೊಟ್ಟರು. ಇದು ತಪ್ಪಾ ಅಂತ ಮರುಪ್ರಶ್ನೆ ಮಾಡಿದ್ದಾರೆ. ನಮಗೆ 50-50 ಕೊಡಕ್ಕೆ ಅಂತ ಅವರು ಒಪ್ಕೊಂಡ್ರು. ಆಯ್ತು, ಕೊಡಿಯಪ್ಪ, ಅಷ್ಟೇ ಕೊಡಿ ಅಂತಂದ್ರೆ ನಿಮ್ಗೇನು ನಿಯಮಾವಳಿಗಳಿದಾವೆ, ಸರ್ಕಾರದ ಏನು ಆದೇಶ ಇದೆ ಅದ್ರ ಪ್ರಕಾರ ಕೊಡಿ ಅಂತ ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ಕೇಳ್ಕೊಂಡಿದ್ದವು. ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಅಕ್ರಮ ಆಗಿದ್ರೆ ಸೂಕ್ತ ಕ್ರಮವಾಗುತ್ತೆ. ನನಗೂ ಇದಕ್ಕೂ ಸಂಬಂಧವಿಲ್ಲ ಅನ್ನೋದು ಸಿಎಂ ಪುತ್ರ ಯತೀಂದ್ರ ಮಾತು. ಅಲ್ಲೇನು ಹಗರಣ ಆಗಿದೆ ಅದಕ್ಕೆ ಕ್ರಮ ತಗೋತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಮತ್ತೆ ಮೂಡಾ ಕಮಿಷನ್ ಕೂಡ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಗರಣ ನಡೆದಿದ್ದು ಅದಕ್ಕೇನು ಕ್ರಮ ತಗೋಬೇಕು, ಅದು ಸಂಬಂಧಪಟ್ಟಂತ ಮಂತ್ರಿಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಅದನ್ನ ತೆಗೆದುಕೊಳ್ತಾರೆ. ಆದ್ರೆ ಮೂಡಾ ಹಗರಣವನ್ನ ಬಿಗಿಯಾಗಿ ಹಿಡಿದುಕೊಂಡಿರೋ ಬಿಜೆಪಿ ತನ್ನ ವಾಗ್ದಾಳಿ ಮುಂದುವರಿಸಿದೆ. ಇದುವರೆಗಿನ ಶಿಸ್ತು ಕ್ರಮಗಳು ಕೂಡ ಕಣ್ಣೊರೆಸೋ ತಂತ್ರವಷ್ಟೇ ಅಂತಿದ್ದಾರೆ ಬಿಜೆಪಿ ನಾಯಕರು. ನಮ್ಮ ಸರ್ಕಾರ ಮಾಡಿದೆ ಅಂತ ಭೈರತಿ ಸುರೇಶ್ ಅವರು ಹೇಳಿರುವ ಕಾರಣಕ್ಕೆ ಅದನ್ನೂ ಬೇಕಾದ್ರೆ ತನಿಖೆ ಮಾಡಿಸ್ಲಿ. ತನಿಖೆಗೆ ಪೂರ್ಣ ಸ್ವಾಗತ. ನನ್ನ ಹತ್ರ ಬಂದಿರುವಂಥ ಡಾಕ್ಯುಮೆಂಟನ್ನು ಕೊಡ್ತೀನಿ, ತನಿಖೆ ಮಾಡಿ. ನೀವು ಮುಖ್ಯಮಂತ್ರಿಗಳ ಉಸ್ತುವಾರಿ ಜಿಲ್ಲೆನಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದಾಗಲೂ ಕೂಡ ಮುಖ್ಯಮಂತ್ರಿಗಳು ಮೌನವಾಗಿದ್ದಾರೆ ಅಂತಂದ್ರೆ ಇದು ಅವರ ಮನೆಯ ಬಾಗಿಲಲ್ಲಿ ನಡೆದಂತ ಹಗರಣ. ಅವರ ಕುಟುಂಬದ ಸದಸ್ಯರಿಗೆ ಸೈಟ್ ಹಂಚಿಕೆ ಆಗಿದೆ ಎನ್ನುವಂಥದ್ದು ಪ್ರಾಥಮಿಕ ವರದಿಗಳಲ್ಲಿ ಇವತ್ತು ಸ್ಪಷ್ಟ ಆಗ್ತಾ ಇದೆ. ಇತ್ತ ಚನ್ನಪಟ್ಟಣದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, 4,000 ಕೋಟಿ ಅಕ್ರಮನ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಸಿಎಂ ಗಟ್ಟಿಯಾಗಿದ್ದಾರೆ, ಕ್ರಮ ತೆಗೆದುಕೊಳ್ತಾರೆ ಎಂದಿದ್ದಾರೆ. ನನಗೆ 4,000 ಕೋಟಿ ಸಿಎಂ ಹೇಳ್ತಿ ಯಾಕೆ ಅಕ್ರಮ ಮಾಡ್ತಾರೆ? ಅವ್ರದ್ದು ಯಾವುದೋ ಆಸ್ತಿ ಹೋಗಿದೆ, ಆಸ್ತಿಗೆ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು, ಪ್ರಾವಿಷನಲ್ಲಿ ಕೊಟ್ಟಿದ್ದಾರೆ. ಸಿಎಂ ಪತ್ನಿಗೆ ಸೈಟ್ ಕೊಟ್ಟಿರುವುದು ಅನುಪಾತದಲ್ಲೇ, ಆದರೆ ಬೆಲೆ ಬದಲಾಗುತ್ತಲ್ಲ. ನಗರ ಪ್ರದೇಶದಿಂದ ದೂರದಲ್ಲಿ ಸರ್ಕಾರಕ್ಕೆ ಸೈಟ್ ಕೊಟ್ಟು ನಗರದ ಒಳಗೆ ಬದಲಿ ನಿವೇಶನ ತೆಗೆದುಕೊಳ್ಳುವುದು ಯಾವ ನ್ಯಾಯ? ಬೇರೆಯವರಿಗೆ ಅದೇ ರೀತಿ ಕೊಡ್ತಾರಾ ಅನ್ನೋ ಚರ್ಚೆಯಂತೂ ಶುರುವಾಗಿದೆ. ಆನಂದ್ KS, ನ್ಯೂಸ್ 18 ಮೈಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.